ಮಯನ್ಮಾರ್ನಲ್ಲಿ ಸಂಭವಿಸಿದ ಭೂಕಂಪ ಗಣನೀಯ ಪ್ರಮಾಣದ ತೀವ್ರತೆಯನ್ನು ಹೊಂದಿದ್ದು ನೂರಾರು ಜನರು ಅಲ್ಲಿ ಸಾವನ್ನ ಒಪ್ಪಿದ್ದಾರೆ. ಸಾವಿರಾರು ಜನರು ಗಾಯಗೊಂಡಿದ್ದಾರೆ. ಈಗಾಗಲೇ ಹಲವು ರಕ್ಷಣಾ ತಂಡಗಳು ಗಾಯಗೊಂಡವರು ಮತ್ತು ಕಾಣೆಯಾದವರಿಗಾಗಿ ಶೋಧ ಕಾರ್ಯ ಮುಂದುವರಿಸಿದ್ದಾರೆ. ಇದಕ್ಕೆ ಭಾರತ ಕೂಡ ಸಹಾಯ ಹಸ್ತ ಚಾಚಿದೆ. ಮಯನ್ಮಾರ್ ಜನರ ರಕ್ಷಣೆಗಾಗಿ ವಿಶೇಷ ವಿಮಾನದೊಂದಿಗೆ ಭಾರತೀಯ ರಕ್ಷಣಾ ತಂಡ ಲಗೆ ಇಟ್ಟಿದೆ. ಭಾರತದಿಂದ ಮಯನ್ಮಾರ್ ಜನರಿಗೆ ತುರ್ತು ಮಾನವೀಯ ನೆರವಿನ ಮೊದಲಿನ ಕಂತನ್ನು ರವಾನಿಸಲಾಗಿದೆ. ಭಾರತದಿಂದ IAF ಮತ್ತು MCC C-17 ವಿಶೇಷ ವಿಮಾನದಿಂದ ಕಂಬಳಿಗಳು, ಟಾರ್ಪ್ಲಿನ್ಗಳು, ನೈರ್ಮಲ್ಯ ಕಿಟ್ಗಳು, ಮಲಗುವ ಚೀಲಗಳು, ಸೌರ ದೀಪಗಳು, ಆಹಾರ ಪ್ಯಾಕೆಟ್ಗಳು ಮತ್ತು ಅಡುಗೆ ಮನೆ ಸೆಟ್ಗಳನ್ನು ಕಳಿಸಿಕೊಡಲಾಗಿದೆ. ಅಗತ್ಯ ಸಾಮಗ್ರಿಗಳ ಜೊತೆಗೆ ವಿಮಾನದಲ್ಲಿ ಶೋಧ ಮತ್ತು ರಕ್ಷಣಾ ತಂಡ ಮತ್ತು ವೈದ್ಯಕೀಯ ತಂಡವೂ ಇದೆ ಅಂತ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಹೇಳಿದ್ದಾರೆ. ಅಲ್ಲದೆ ನಾವು ಬೆಳವಣಿಗೆಯನ್ನ ಮೇಲ್ವಿಚಾರಣೆ ಮಾಡುವುದನ್ನ ಮುಂದುವರಿಸುತ್ತೇವೆ ಮತ್ತು ಹೆಚ್ಚಿನ ಸಹಾಯವನ್ನ ಅನುಸರಿಸುತ್ತೇವೆ ಅಂತ ತಿಳಿಸಿದ್ದಾರೆ. ಮಯನ್ಮಾರ್ ಮತ್ತು ಥೈಲ್ಯಾಂಡ್ನಲ್ಲಿ ಸಂಭವಿಸಿದ ಭೂಕಂಪದ ಪರಿಸ್ಥಿತಿ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಕೂಡ ಕಳವಳವನ್ನು ವ್ಯಕ್ತಪಡಿಸಿದ್ದಾರೆ. ಎಲ್ಲರ ಸುರಕ್ಷತೆ ಮತ್ತು ಯೋಗಕ್ಷೇಮಕ್ಕಾಗಿ ಪ್ರಾರ್ಥಿಸಲಾಗುವುದು. ಭಾರತ ಸಾಧ್ಯವಿರುವ ಎಲ್ಲಾ ಸಹಾಯವನ್ನ ನೀಡಲು ಸಿದ್ಧವಿದೆ. ಈ ನಿಟ್ಟಿನಲ್ಲಿ ನಮ್ಮ ಅಧಿಕಾರಿಗಳನ್ನ ಸಜ್ಜಾಗಿರಲು ಸೂಚಿಸಿದ್ದೇವೆ ಅಂತ ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಇನ್ನು ಮಯನ್ಮಾರ್ನಲ್ಲಿ ಈ ಭೂಕಂಪದಿಂದ 153 ಜನರು ಸಾವನ್ನಪ್ಪಿದ್ದಾರೆ ಮತ್ತು 700ಕ್ಕೂ ಹೆಚ್ಚು ಜನರು ಗಾಯಗೊಂಡಿದ್ದಾರೆ ಅಂತ ಆರಂಭಿಕ ವರದಿಗಳು ತಿಳಿಸಿವೆ. ಮತ್ತು ಟೊಂಗೋ ಪಟ್ಟಣದಲ್ಲಿ ಒಂದು ಮಸೀದಿ ಭಾಗಶಃ ಕುಸಿದು ಕನಿಷ್ಠ 3 ಜನ ಮೃತಪಟ್ಟಿದ್ದಾರೆ. ಮಂಡಲೆಯ ಪೈಗೈಟ್ ಟಾಗೋನ್ ಪಟ್ಟಣದಲ್ಲಿ ನಿರ್ಮಾಣ ಹಂತದ ಕಟ್ಟಡವೊಂದು ಕುಸಿದಿದ್ದು 8 ಜನರು ಸಾವನ್ನಪ್ಪಿದ್ದಾರೆ ಅಂತ ಮತ್ತು ಇತರರು ಅಲ್ಲಿ ಸಿಲುಕಿರುವ ಶಂಕೆ ಕೂಡ ಇದೆ. ಮಯನ್ಮಾರ್ನ 6 ಪ್ರದೇಶಗಳು ಮತ್ತು ರಾಜ್ಯಗಳಲ್ಲಿ ಮಿಲಿಟರಿ ಆಡಳಿತ ಸರ್ಕಾರವು ತುರ್ತು ಪರಿಸ್ಥಿತಿಯನ್ನು ಕೂಡ ಘೋಷಣೆ ಮಾಡಿದೆ. ಇನ್ನು ಥೈಲ್ಯಾಂಡ್ನ ಬ್ಯಾಂಕಾಕ್ನಲ್ಲಿ ನಿರ್ಮಾಣ ಹಂತದಲ್ಲಿದ್ದ ಬಹುಮಡಿ ಕಟ್ಟಡವೊಂದು ಕುಸಿದು 90 ಜನರು ಕಾಣೆಯಾಗಿದ್ದಾರೆ ಮತ್ತು 8 ಜನರು ಸಾವನ್ನಪ್ಪಿದ್ದಾರೆ ಅಂತ ಥೈಲ್ಯಾಂಡ್ ರಕ್ಷಣಾ ಸಚಿವರು ತಿಳಿಸಿದ್ದಾರೆ. ಈ ಘಟನೆಯಿಂದ ರಾಜಧಾನಿಯಲ್ಲಿ ತುರ್ತು ವಲಯ ಕೂಡ ಘೋಷಿಸಲಾಗಿದೆ ಮತ್ತು ಭಾರತವು ಕೂಡ ಅವರಿಗೆ ನೆರವು ನೀಡುವಂತಹ ಕೆಲಸಕ್ಕೆ ಮುಂದಾಗಿದೆ. ಹಾಗಾಗಿ ಇವತ್ತು ವಿದೇಶಾಂಗ ಸಚಿವರ ಎಕ್ಸ್ ಖಾತೆಯಲ್ಲಿ ಇವತ್ತಿನ ಕೆಲವೊಂದು ಫೋಟೋಗಳನ್ನು ನೋಡಿದಾಗ ಗಮನಿಸಬಹುದು. ಭಾರತವು ಕೂಡ ಮಯನ್ಮಾರ್ ಮತ್ತು ಥೈಲ್ಯಾಂಡ್ಗೆ ಸಹಾಯ ನೀಡುವ ಮನಸ್ಥಿತಿಯನ್ನು ಹೊಂದಿದೆ. ಈ ಒಂದು ಸ್ಟೋರಿ ಬರೆದವರು ನರ್ಸಿಂಗ್ ಮತ್ತು ನಾನು ಹನುಮಾನ್ ದೇಶ್ಮುಖ್. ನೀವು ನೋಡ್ತಾ ಇದ್ದೀರಾ ಉತ್ತರ ಕರ್ನಾಟಕ ನ್ಯೂಸ್ ಮತ್ತು ಈ ರೀತಿಯ ಲೇಟೆಸ್ಟ್ ಅಪ್ಡೇಟ್ಸ್ಗಳಿಗೆ ಮತ್ತೆ ಭೇಟಿಯಾಗೋಣ ಮತ್ತು ಈ ರೀತಿಯ ಲೇಟೆಸ್ಟ್ ಅಪ್ಡೇಟ್ಸ್ಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ.